ಆರ್ಸಿಬಿ ಕಪ್ ಗೆದ್ದ ಸಂಭ್ರಮವನ್ನ ಕಾಲ್ತುಳಿತ ಕಸಿದು ಹಾಕಿತ್ತು. ಘೋರ ನಡೆದು ವಾರದ ಬಳಿಕ ದುರಂತದ ಒಂದೊಂದೇ ಕಾರಣಗಳು ಹೊರಬರ್ತಿವೆ. ಕಾಲ್ತುಳಿತದ ಕದನ ಕಾಂಗ್ರೆಸ್ನ ದೆಹಲಿ ಅಂಗಳದವರೆಗೂ ಹೋಗಿದ್ರೆ, ಇತ್ತ ನೂಕು ನುಗ್ಗಲಿನಲ್ಲಿ ಕೊಹ್ಲಿ ಕೂಡ ಸಿಲುಕಿರೋದಕ್ಕೆ ಎಕ್ಸ್ಕ್ಲೂಸಿವ್ ವಿಡಿಯೋ ಸಿಕ್ಕಿದೆ. ಜೀವನ ಪೂರ್ತಿ ನಾವು ನೆನಪಲ್ಲಿ ಬದುಕಬೇಕಾದ ಪರಿಸ್ಥಿತಿನ ಮಾಡಿದ್ರು ಅನಿಸ್ತಾ ಇದೆ. ಟ್ರಾಜಿಡಿ ದುರಂತ ಏನಾಗಿತ್ತು ಅದ್ರ ಬಗ್ಗೆ ಚರ್ಚೆ ಆಯಿತು. ನಾವು ಏನೇನು ಕ್ರಮ ತಗೊಂಡಿದ್ದೀವಿ ಅದೆಲ್ಲ ವಿವರಿಸಿದ್ದೀವಿ. ಕಿಂಗ್ ವಿರಾಟ್ರನ್ನು ಬಿಡ್ತಿಲ್ಲ, ಕ್ಯಾಪ್ಟನ್ ಪಾಟಿದಾರ್ಗೂ ದಾರಿ ಕಾಣ್ತಿಲ್ಲ. ಯಶ್ ದಯಾಳ್, ಪಡಿಕಲ್, ಲಿವಿಂಗ್ ಸ್ಟೋನ್, ಬ್ಲೆಸಿಂಗ್ ಮುಜರ್ಬಾನಿ, ಟಿಮ್ ಡೇವಿಡ್ ಸೇರಿದಂತೆ ಆರ್ಸಿಬಿ ಆಟಗಾರರೆಲ್ಲ ಇಲ್ಲಿಂದ ಪಾರಾದ್ರೆ ಸಾಕು ಅನ್ನೋ ಸ್ಥಿತಿಯಲ್ಲಿದೆ. ಇಲ್ಲಿ ನೋಡಿ, ಹಿಂದೆ ಬರ್ತಿರೋ ಕೋಚ್ ಆಂಡಿ ಫ್ಲವರ್ ಅವರನ್ನು ಬಿಡದೆ ಹೇಗೆ ಮುತ್ತಿಕೊಳ್ತಿದ್ದಾರೆ ನೋಡಿ. ಆರ್ಸಿಬಿ ಸಂಭ್ರಮದಲ್ಲಿ ನಡೆದಿದ್ದ ದುರಂತ 11 ಅಭಿಮಾನಿಗಳನ್ನ ಬಲಿ ಪಡೆದಿತ್ತು ನಿಜ. ಆದ್ರೆ ಕಪ್ ಗೆದ್ದ ಕೊಹ್ಲಿ ಸೇರಿದಂತೆ ಆರ್ಸಿಬಿ ಆಟಗಾರರು ಕೂಡ ಪರದಾಟ ನಡೆಸಿರೋ ಎಕ್ಸ್ಕ್ಲೂಸಿವ್ ದೃಶ್ಯ ಬಯಲಾಗಿದೆ. ಇದರ ದುರಂತಕ್ಕೆ ಕಾರಣವಾಗಿರೋ ಮತ್ತೆರಡು ಅಂಶ ಇಂದು ಬಯಲಾಗಿವೆ. ದುರಂತಕ್ಕೆ ಕಾರಣವಾಯ್ತಾ ಅದೊಂದು ಅನೌನ್ಸ್. ಆರ್ಸಿಬಿ ದುರಂತಕ್ಕೆ 16 ಕಾರಣಗಳಿವೆ ನಿಜ. ಆತುರದ ಕಾರ್ಯಕ್ರಮ, ಭದ್ರತೆ ವೈಫಲ್ಯ, ಲಕ್ಷ ಜನಸಂದಣಿ ಅಂತೆಲ್ಲ ಚರ್ಚೆ ಆಗ್ತಿದೆ. ಇದರ ನಡುವೆ ಮತ್ತೆರಡು ಪ್ರಮುಖ ಕಾರಣಗಳು ಇಂದು ಬಯಲಾಗಿವೆ. ದುರಂತಕ್ಕೆ ಕಾರಣ ನಂಬರ್ 1, ಇಲ್ಲಿ ಸನ್ಮಾನ ಮಾತ್ರ ಸ್ಟೇಡಿಯಂ ಕಡೆಗೆ ಹೋಗಿ. ಇದೇ ಅನೌನ್ಸ್ ಕಾಲ್ತುಳಿತಕ್ಕೆ ಕಾರಣವಾಯಿತು ಅನ್ನೋ ಅಂಶ ಪ್ರಾಥಮಿಕ ತನಿಖೆಯ ಮೌಖಿಕ ಮಾಹಿತಿಯಲ್ಲಿ ಬಯಲಾಗಿದೆ. ಅವತ್ತು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಕಾರ್ಯಕ್ರಮ ನಡೆಯುವಾಗ ನಿರೂಪಕರು ಹಾಗೂ ಶಾಸಕರು ಅನೌನ್ಸ್ ಮಾಡಿದ್ರು. ಇಲ್ಲಿ ಅಂದ್ರೆ ವಿಧಾನಸೌಧದ ಮುಂದೆ ಸನ್ಮಾನ ಮಾತ್ರ ಇದೆ, ಸ್ಟೇಡಿಯಂ ಕಡೆ ಹೋಗಿ ಅಂತ ನಿರೂಪಕ ಹಾಗೂ ಶಾಸಕರು ಮೈಕ್ನಲ್ಲಿ ಅನೌನ್ಸ್ ಮಾಡಿದ್ರು. ಇದೇ ಅನೌನ್ಸ್ನಿಂದಲೇ ಪ್ರೇರಿತರಾದ ಅಭಿಮಾನಿಗಳು ಸ್ಟೇಡಿಯಂನತ್ತ ನುಗ್ಗಿದ್ರು ಅಂತ ಪ್ರಾಥಮಿಕ ತನಿಖೆಯಲ್ಲಿ ಮೌಖಿಕ ಮಾಹಿತಿ ಸಿಕ್ಕಿದೆ. ದುರಂತಕ್ಕೆ ಕಾರಣ ನಂಬರ್ 2, ಸ್ಟೇಡಿಯಂ ಗೇಟ್ಗಳನ್ನ ಓಪನ್ ಮಾಡದಂತೆ ಸೂಚನೆ. ಇನ್ನು ವಿಧಾನಸೌಧ ಕಾರ್ಯಕ್ರಮ ಮುಗಿಯೋವರೆಗೂ ಸ್ಟೇಡಿಯಂ ಗೇಟ್ಗಳನ್ನ ಓಪನ್ ಮಾಡದಂತೆ ಅಧಿಕಾರಿಯೊಬ್ಬರು ಸೂಚನೆ ನೀಡಿದ್ರು ಅನ್ನೋದು ಕೂಡ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಐಪಿಎಸ್ ಅಧಿಕಾರಿ ಸೂಚನೆ ಮೇರೆಗೆ 3 ಗೇಟ್ ಮಾತ್ರ ಓಪನ್ ಮಾಡಲಾಗಿತ್ತು. ಆದ್ರೆ 18 ಗೇಟ್ಗಳು ಬಂದ್ ಆಗಿದ್ವು. ಅಷ್ಟೇ ಅಲ್ಲ, ಸ್ಟೇಡಿಯಂ ಬಳಿ ಬೆರಳೆಣಿಕೆಯಷ್ಟು ಪೊಲೀಸರನ್ನ ಮಾತ್ರ ನಿಯೋಜಿಸಿದ್ದು, ವಿಧಾನಸೌಧದ ಬಳಿ ಹೆಚ್ಚಿನ ಪೊಲೀಸರಿದ್ರು. ಇದರಿಂದ ಜನರನ್ನ ಕಂಟ್ರೋಲ್ ಮಾಡಲು ಸಾಧ್ಯವಾಗಿಲ್ಲ. ನೂಕುನುಗ್ಗಲ ನಡುವೆ ಸಿಲುಕಿ ಆಟಗಾರರ ಪರದಾಟ. ಅಂದಿನ ನೂಕುನುಗ್ಗಲಿನ ನಡುವೆ ಸಿಲುಕಿ ಒದ್ದಾಡಿದ್ದು ಜನಸಾಮಾನ್ಯರು ಮಾತ್ರ ಅಲ್ಲ. ವಿಧಾನಸೌಧ ಮೆಟ್ಟಿಲ ಮೇಲೆ ಸನ್ಮಾನ ಸ್ವೀಕರಿಸಿದ್ದ ಆರ್ಸಿಬಿ ಆಟಗಾರರು ಬಳಿಕ ಬಸ್ ಹತ್ತಲು ಹೊರಟಿದ್ರು. ಆದರೆ ವಿಧಾನಸೌಧ ಆವರಣಕ್ಕೆ ನುಗ್ಗಿದ ಅಭಿಮಾನಿಗಳು ಅಲ್ಲೂ ಸೆಲ್ಫಿಗೆ ಮುಗಿಬಿದ್ದಿದ್ರು. ಆಟಗಾರರಿಗೆ ಪೊಲೀಸ್ ಭದ್ರತೆಯೇ ಇರಲಿಲ್ಲ. ಅದೊಬ್ಬ ಲಾಠಿಯಿಂದ ಜನರನ್ನ ತಳ್ತಾ ಬಸ್ನತ್ತ ಆಟಗಾರರನ್ನ ಕರೆತಂದಿದ್ರು. ಕಾಲ್ತುಳಿತದ ಮಾಹಿತಿ ಪಡೆದ ಕೈ ಹೈಕಮಾಂಡ್ ಬೆಂಗಳೂರು ಕಾಲ್ತುಳಿತ ರಾಷ್ಟ್ರ ಮಟ್ಟದಲ್ಲೂ ಸದ್ದು ಮಾಡಿತು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದು ಸಿಎಂ ಹಾಗೂ ಡಿಸಿಎಂರಿಂದ ಇಂದು ಮಾಹಿತಿ ಪಡೆದಿದೆ. ಈ ವೇಳೆ ಸಿಎಂ 5 ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ದೀವಿ, ಕೆಲವರನ್ನ ವರ್ಗಾವಣೆ ಮಾಡಲಾಗಿದೆ, ಜೊತೆಗೆ ನ್ಯಾಯಮೂರ್ತಿ ಕುನ್ನಾ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಮಾಡಲಾಗಿದೆ ಅಂತ ರಾಹುಲ್ಗೆ ಮಾಹಿತಿ ನೀಡಿದ್ದಾರೆ. ನಾವು ಏನೇನು ಕ್ರಮ ತಗೊಂಡಿದ್ದೀವಿ ಅದೆಲ್ಲ ವಿವರಿಸಿದ್ದೀವಿ. ಏನೇನು ಕ್ರಮ ತಗೊಂಡಿದ್ದೀವಿ, ಈಗ ಹೊಸದಾಗಿ ಮೆಜೆಸ್ಟ್ರಿಯಲ್
ಎಂಕ್ವೈರಿ ಮಾಡ್ತಕ್ಕಂಥದ್ದು, 5 ಜನ ಪೊಲೀಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು. ಇದೆಲ್ಲದರ ನಡುವೆ ಘೋರದಲ್ಲಿ ಪ್ರಾಣ ಕಳ್ಕೊಂಡಿರೋ ಉಡುಪಿಯ ಚಿನ್ಮಯ್ ಶೆಟ್ಟಿ ಕುಟುಂಬಕ್ಕೆ ಇಂದು 25 ಲಕ್ಷದ ಪರಿಹಾರದ ಚೆಕ್ ವಿತರಿಸಲಾಗಿದೆ. ಡಿಸಿ ವಿದ್ಯಾಕುಮಾರಿ ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನ ಕುಚ್ಚೂರು ರಸ್ತೆಯಲ್ಲಿರೋ ಮನೆಗೆ ತೆರಳಿ ಚೆಕ್ ವಿತರಿಸಿದ್ರು. ಘಟನೆಗೆ ಸರ್ಕಾರವೇ ಹೊಣೆ ಅಂತ ಚಿನ್ಮಯಿ ತಂದೆ ಆರೋಪಿಸಿದ್ದಾರೆ. CBIಗೆ ಕೊಡೋದು ತುಂಬ ಒಳ್ಳೆಯದು ಅಂದ್ಕೊತೀನಿ. ಯಾಕಂದರೆ ಹೇಗೆ ಡೆತ್ ಆಯಿತು ಅದಕ್ಕೆ ರೀಸನ್ ಏನು, ಮೇನ್ ಕಾರಣ ಏನು. ನಾನು ಹೇಳೋದಾದರೆ ಎಲ್ಲ ಜವಾಬ್ದಾರಿ ಸರ್ಕಾರದೇ ಇದು ಆರ್ಗನೈಸ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ RCB ಅನ್ನೋದು ಜಸ್ಟ್ ಫಾರ್ ಎ ಕ್ಲಬ್, ಅದು ಯಾವುದೊಂದು ರಾಷ್ಟ್ರ ತಂಡನೂ ಅಲ್ಲ, ರಾಜ್ಯ ತಂಡನೂ ಅಲ್ಲ. ಬ್ಯೂರೋ ರಿಪೋರ್ಟ್, TV9.